ಛಲ ಬಿಡದೆ ತಮ್ಮ ಎರಡು ಸುಮಧುರವಾದ ಕೈಗಳಿಂದ ಈ ಒಂದು ಪ್ಲಾಸ್ಟಿಕ್ಕನ್ನು ಒಗೆಯುತ್ತಿರುವ ಭಾಗ್ಯಂ ಶೆಟ್ಟಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮಾತಾಡಿ. ಮೌನವಾಗಿದ್ದಾರೆ. ಶ್ರಾವಣ ಮಾಸದ ಆರಂಭಿಕದಲ್ಲೇ ಅಂದರೆ ಈಗ ಆಷಾಢ ಮಾಸದಲ್ಲೇ ಎಲ್ಲವನ್ನು ತೊಳೆಯುತ್ತಾ ಕೂತಿರುವ ನಮ್ಮ ಅಜ್ಜಮ್ಮನವರು ತಿಕ್ಕಿ ಆಗ್ತಾವ್ರೆ. ಇಲ್ಲಿ ನೋಡಿ, ತಟ್ಟೆಗಳು, ಲೋಟೆಗಳು, ಪ್ಲಾಸ್ಟಿಕ್ ಪಗಡೆಗಳು, ಈ ಮಣೆಗಳು. ಎರಡು ಮಾತೇಳಿ ವೀಕ್ಷಕರಿಗೋಸ್ಕರ. ಏನು ಮಾತಾಡ್ತಾರೆ? ಏನಾದ್ರು ಮಾತಾಡೋದು ಉಜ್ಜೋದು ಶ್ರಾವಣದಲ್ಲಿ ಅಂತ. ಏನಕ್ಕೆ ಶ್ರಾವಣದಲ್ಲಿ ಏನಕ್ಕೆ ಇವೆಲ್ಲ ಕ್ಲೀನ್ ಮಾಡಬೇಕು? ಅದೆಲ್ಲ ಗೌರಿ ಹಬ್ಬ, ಲಕ್ಷ್ಮೀ ಪೂಜೆ ಎಲ್ಲ ಇರುತ್ತಲ್ಲ, ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಆಯಿತಾ? ಅಷ್ಟೇ. ನೋಡಿ, ಇಲ್ಲಿ 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 ನಿಮ್ಮ ಮನೇಲೂ ಇದೇ ಥರನ ಕಮೆಂಟ್ ಮಾಡಿ. ಇಲ್ಲಿ ಏಕ ಜೋಡಿಸಿದ್ರು, ಈಗೆಲ್ಲ ಖಾಲಿಯಾಗಿದ್ದಾವೆ. ಹೊರಗಡೆ ತೋರಿಸ್ತೀನಿ ನೋಡಿ. ಛಲ ಬಿಡೋದೇ ಉಜ್ತಾ ಇದ್ದಾರೆ ಮಾತ್ರ. ಅದು ವೈಟ್ ಇದ್ದಿದ್ದು ಅಲ್ಟ್ರಾ ವೈಟ್ ಆಗ್ತಾಯಿದೆ. ಪಾಪ ಈಗ ಮಾತಾಡೋ ಸ್ಥಿತಿಲಿಲ್ಲ ಅವರು. ಈಗ ನಮ್ಮ ಮನೆಯ ಯಜಮಾನ್ರಾದ ಮುಳ್ಳುಗಿರಿ ಶೆಟ್ಟರವ್ರನ್ನ ಮಾತಾಡ್ಸೋಣ. ಅವರು ಮಲಗಿದ್ದಾರೆ. ಮಾತಾಡಿ, ತಾವು ಹಿಡ್ಕೊಂಡು ಮಾತಾಡಿ. ಏನೇನು ಮಾಡಿದ್ರಿ ನೀವು ಶ್ರಾವಣ ಮಾಸದ ಒಂದು ಈ ಪ್ರಯುಕ್ತದಲ್ಲಿ? ನಾನು ಏನು ಮಾಡೋಕ್ಕಾಗುತ್ತೆ, ನನ್ನ ಕೈಲಿ ನಾನೇ ನಿಲ್ಲುವಂಥ ಸ್ಟೇಜಲ್ಲೇ ಇಲ್ಲ. ಏನೋ ಕೈಲಾದನ್ನ ಪಾತ್ರೆ ಪದಾರ್ಥಗಳನ್ನು ಒರೆಸಿ ಇವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಹೃತ್ಪೂರ್ವಕ ಧನ್ಯವಾದಗಳು. ಇಷ್ಟೆಲ್ಲ ಒರೆಸಿ ಎಲ್ಲ ಮಡಗಿದ್ದೀವಿ. ಈಗ ಒಳಗಡೆ ಹೋದರೆ ಇದು ದೇವ್ರ ಮನೆ ಅಡುಗೆ ಮನೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಸಾಹಸ. ಇಲ್ಲಿ ಅಟ್ಟವನ್ನು ನೋಡ್ಬೋದು ನೀವು. ಇಷ್ಟು ಕ್ಲೀನ್ ಮಾಡಿದೆ, ಇಲ್ಲೂ ಕ್ಲೀನ್ ಮಾಡಿದೆ. ಹಾಗೆ ಪಾತ್ರೆ ಪಗಡೆಗಳನ್ನೆಲ್ಲ ನಮ್ಮ ಅಜ್ಜಿಯವರು ತೊಳೆದು ಮತ್ತೆ ಪುನರ್ ಪ್ರತಿಷ್ಠಾಪನೆ ಅನ್ನೋ ಥರ ಇಲ್ಲಿಲ್ಲೇ ಜೋಡಿಸಿದ್ದೀವಿ. ನೆಕ್ಸ್ಟು ಹೀರೋ ಮೊನ್ನೆ ಆಯಿತು, ಇದು ನೆನ್ನೆ ಆಯಿತು. ಈಗ ನೀವು ಹೀರೋನ ನೋಡ್ಬೋದು. ಹೀರೋ ಇವತ್ತು ಕ್ಲೀನಿಂಗ್ ನಡೀತಾ ಇದೆ. ನೆಕ್ಸ್ಟು ನಾಳೆ ಬಾಟಮ್ ನಡೆಯುತ್ತೆ. ಈ ರೀತಿ ಕಾಲಕ್ರಮೇಣ ದಿನ ಕಳೆದಂತೆ ಒಂದೊಂದೇ ರೋಗಳನ್ನು ಮುಗಿಸ್ತಾ ಇದ್ದೀವಿ ನೋಡಿ. ನೆಕ್ಸ್ಟ್ ಇದು ಸ್ಪೂನ್ಗಳು, ಸೌಟ್ಗಳು, ಇವು ನೆಕ್ಸ್ಟು ಮಾಡಬೇಕಾಗುತ್ತೆ. ಇವು ಬಿಟ್ಟು ಇವೆಲ್ಲ ಆಗಿದ್ದಾವೆ. ಇಷ್ಟೆಲ್ಲ ನಡೆದಿದೆ. ಶ್ರಾವಣ ಬಂತು ಅಂದರೆ ಸಾಕು, ಬರ್ತಾ ಇದೆ ಅಂದರೆ ಸಾಕು, ಈ ಕೆಲಸಗಳು ಜಾರಿಗೊಳ್ಳುತ್ತೆ. ನೋಡಿ ನೋಡಿ, ಕೊನೆಗೂ ಒಗ್ದಿದ್ದಾರೆ. ಸಕಲ ಪ್ರಯತ್ನದಿಂದ ಒಗ್ದಿದ್ದೀರ. ನಿಮ್ಮ ಅಭಿಪ್ರಾಯ? ನೋಡಿ ನೋಡಿ, ಕಿಸ ನಗ್ತಾ ಇದ್ದಾರೆ. ಬೈತಾ ಇದ್ದಾರೆ, ನನಗೆ ಬೈತಾ ಇದ್ದಾರೆ. ಇದನ್ನು ನಾವೆಲ್ಲ ಖಂಡಿಸ್ತೀವಿ. ನಾನು ಅಲ್ಲೆಲ್ಲ ಕುತ್ಕೊಳ್ಳೋಕ್ಕೆ ಜಾಗ ಮಾಡ್ಕೊಂಡಿದ್ದೆ, ವರ್ಷಕ್ಕೆ ಎಲ್ಲ ಹಾಳು ಮಾಡಾಕಿದ್ರು. ಅಲ್ಲೆಲ್ಲ ಹೋಗ್ತಾ ಇದ್ದಾರೆ ದಾಟಿ. ಎಲ್ಲಿ ಹೋಗ್ತಾರೆ ನೋಡೋಣ. ಎಷ್ಟೊಂದು ಜಾಗ ಇತ್ತು ಮುಂದೆಗಡೆ ಒಣಗಾಕಕ್ಕೆ, ಇದ್ಯಾವುದೋ ಕೋಣೆಗೆ ಹೋಗ್ತಾವ್ರೆ. ಅದೇ ಇಟ್ಕಲ್ಲ ನೋಡಿ, ಇಟ್ಕಲ್ಲ. ಒಣಗಾಕಾಯ್ತು. ಎಲ್ಲರೂ ಮನೇಲೂ ಇದು ಮಾಡೋದ ಕೇಳು. ಏನು ಎಲ್ಲರೂ ಇಟ್ಕೊಂಡು ಮಾತಾಡು. ಎಲ್ಲರೂ ಮೊದಲು ಕ್ಲೀನ್ ಮಾಡಿದ್ರಾ? ಎಲ್ಲರೂ ಕ್ಲೀನ್ ಮಾಡ್ಕೊಳ್ಳಿ ಶ್ರಾವಣ ಮಾಸಕ್ಕೆ. ಆಯ್ತಾ? ಮುಗೀತು. ಮುಗೀತಾ? ಎಲ್ಲರೂ ಮನೆಯನ್ನು ಪಟ ಕ್ಲೀನ್ ಮಾಡಿ ಶ್ರಾವಣ ಮಾಸದ ಆರಂಭಿಕದಲ್ಲಿ ಬರುವಂಥ ಹಬ್ಬಗಳ ಆಚರಣೆಗಳನ್ನು ಮಾಡಿ ಸುಖ ಶಾಂತಿ ನೆಮ್ಮದಿಗೆ ಪಾತ್ರರಾಗಿ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ಕೋರುತ್ತಿದ್ದೇವೆ. ಧನ್ಯವಾದಗಳು. ಕೂತ್ಕೊಂಡು ಬಿಟ್ಟ ನೀರು ಬಿಟ್ಟು ಬರ್ಬೇಕು. ಹಾಂ, ನೀರಿಲ್ವಾ? ತೊಳೆದು ಒಂದು ಟ್ಯಾಂಕ್ ನೀರೇ ಖಾಲಿ ಮಾಡಿಬಿಟ್ಟಿದ್ದಾರೆ. ಬರಗಾಲದ ಸಮಯದಲ್ಲಿ ಈ ಥರ ಎಲ್ಲ ಮಾಡಬೇಕಾ ನಾವು? ವಿಡಿಯೋ ಆನ್ ಮಾಡಿ ಕಾರಣದಿಂದ ಮಾತಾಡ್ತಾ ಇಲ್ಲ ವೀಕ್ಷಕರೇ. ಇಲ್ಲ ಅಂದರೆ ಬೇರೆ ಬೇರೆ ಪದಗಳೇ ಬರೋದು ನೋಡಿ. ವಿಡಿಯೋ ಆನ್ ಮಾಡಿರೋದಕ್ಕೋಸ್ಕರ ಅವ್ರೇನೋ ಮಾತಾಡ್ತಾ ಇಲ್ಲ. ಈಗ ನಾನು ನೀರು ಬಿಟ್ಟರೆ ನೀನು ತಲೆ ಮೇಲೆ ಬೀಳಲ್ವಾ? ಸೊಳ್ಳೆಯ ಕಡಿತಗಳು. ಮತ್ತೆ ವಾಷಿಂಗ್ ಆರಂಭವಾಗಿದೆ ವೀಕ್ಷಕರ ಗಮನಕ್ಕೆ. ಸ್ಪೂನ್ಗಳು, ಸೌಟ್ಗಳನ್ನು ತೊಳೆಯುತ್ತಿರುವ ಭಾಗ್ಯಮ್ಮನವರು ನೋಡಿ ಯಾವ ಥರ ರಿಯಾಕ್ಷನ್ಸ್ ಕೊಡ್ತಾ ಇದ್ದಾರೆ.
ಚಕ 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 ಅಂತ ತೊಳೆದಾಕ್ತಾರೆ. ಇವರ ಯಜಮಾನರಾದ್ರಂಥ ಹುಡುಲಗಿರಿ ಶೆಟ್ಟಿ ಅವರು ಒಳಗಡೆ ಕಾಯಕವನ್ನು ಆರಂಭಿಸಿದ್ದಾರೆ. ಬ್ಯಾಕ್ ಟು ವರ್ಕ್. ಹಿಂಗೆ ಮಾಡು. ಎಲ್ಲ ತೊಳೆದ ನಂತರ ಒರೆಸುವ ಕಾರ್ಯವನ್ನು ವಹಿಸ್ಕೊಂಡಿದ್ದಾರೆ. ಅವ್ರಿಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇಬ್ಬರಿಗೂ ಸಂಜೆ ಹಾಫ್ ಪ್ಲೇಟ್ ಗೋಬಿ ಕೊಡಿಸ್ತಾ ಇದ್ದೀನಿ. ಹಾಫ್ ಪ್ಲೇಟು ಲೇಟಾ ಬೆಳಕಪ್ಪ ನನಗೆ, ನೀನೇ ತಿಂತೀನಿ. ಪಾಪ ನಮ್ಮ ಅಜ್ಜಿಯವರು ಇವತ್ತು ದೇವ್ರ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿದ್ದಾರೆ. ಮುಗಿಸಿ ಕಿಟಕಿ ಹಾಕ್ತಾ ಇದ್ದಾರೆ, ನಿಲ್ಲುತ್ತಾ ಇಲ್ಲ, ಅದು ಕಷ್ಟಪಡ್ತಾ ಇದ್ದಾರೆ. ಫೈನಲಿ ಕಿಟಕಿ ಹಾಕಿದ್ರು ನೋಡಿ. ಇವರೇ ಅಡುಗೆ ಮನೆ ಎಲ್ಲ ಕ್ಲೀನಿಂಗ್ ಆಯಿತು. ಎಲ್ಲ ಪಳಪಳ ಅಂತ ಹೊಳಿತಾ ಇದೆಯಾ ಗಾಯ್ಸ್? ನೋಡಿ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ. ಸೂಪರಾಗಿ ಹೊಳಿತಾ ಇರೋದಕ್ಕೆ ಕಾರಣಕರ್ತೆ ಇವರೇ. ಒಂದೆರಡು ಮಾತಾಡಿ ನೋಡಿ. ಇದೇ ಮಾತು ಅವ್ರು ಆಡೋದು ಯಾವಾಗಲೂ. ನೋಡಿ ಈಗ ಊಟ ಮಾಡ್ತಾ ಇದ್ದಾರೆ, ಅಷ್ಟು ಕೆಲಸ ಅವರಿಗೆ. ಪಾಪ ಊಟ ಮಾಡಲಿ ಬಿಡಿ. ಇಲ್ಲಿ ನಮ್ಮ ತಮ್ಮನವರು ಮೇಲ್ಗಡೆ ಎತ್ಸಿದ್ದಾರೆ ನಮ್ಮ ಅಜ್ಜ. ಫುಲ್ಲು ವಾರ್ಡ್ರೋಬ್ಸ್ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ. ಪಾಪ ಎಲ್ಲ ಮನೆಯೆಲ್ಲ ಕ್ಲೀನಿಂಗ್ ಶ್ರಾವಣಕ್ಕೆ. ನಿಮ್ಗೇನಾದ್ರು ಇಕ್ಕಿದ ಬೇಳೆ ಸಾರು ಮಾಡುವುದು ಹೇಗೆ ಅಂತ ಏನಾದ್ರು ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ನಮ್ಮ ಅಜ್ಜಿಯವರು ನೋಡ್ಬೋದು ನೀವು, ಆಲೂಗೆಡ್ಡೆ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಅಯ್ಯೋ ನೋಡಿ ಕಿತ್ಕೋತಾವ್ರೆ, ಕ್ಯಾಮ್ರಾ ಕಿತ್ಕೋತಾವ್ರೆ ಫೋನ್ನ. ಇದನ್ನೆಲ್ಲ ಖಂಡಿಸ್ತೀವಿ ನಾವು, ಯೂಟ್ಯೂಬ್ ಸಂಘದ ವತಿಯಿಂದ ಇದನ್ನೆಲ್ಲ ನಾವು ಖಂಡಿಸ್ತೀವಿ. ಈ ಥರ ಎಲ್ಲ ನೀನು ಕೈ ಮಾಡೋಂಗಿಲ್ಲ, ನೀನು ಪ್ರೋತ್ಸಾಹಿಸ್ಬೇಕು. ಇದು ಹೆಂಗೆ ಕೈ ಮಾಡಿಬಿಟ್ಟೆ ನೀನು? ಮಾತಾಡಲಿ ನೋಡಿ. ಮೌನ. ಈ ಕ್ಯಾಮ್ರಾ ಆಫ್ ಮಾಡಿದ್ರೆ ಸಾಕು ರುದ್ರ ತಾಂಡವ ತಾಳ್ತಾರೆ.